ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಈ ಒಂದು ಟಾಪಿಕ್ ಆಗಿರುತ್ತೆ, ಗಿಲ್ಲಿ ಯಾಕೆ ಸಿನಿಮಾ ಮಾಡಬಾರ್ದು, ಹಾಗೆ ಗಿಲ್ಲಿ ಯಾಕೆ ಹೀರೋ ಆಗಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಎಷ್ಟೇ ಬಡವ ಇರಲಿ, ಎಷ್ಟೇ ಶ್ರೀಮಂತ ಇರಲಿ, ಕಲಾ ಸರಸ್ವತಿ ಅನ್ನೋಳು ಅವನ ಒಂದು ಹೃದಯದಲ್ಲಿದ್ದರೆ ಆ ಕಲಾ ಸರಸ್ವತಿ ಯಾವತ್ತೂ ಕೈ ಬಿಡಲ್ಲ ಒಬ್ಬ ಮನುಷ್ಯನನ್ನು ಅನ್ನೋದಕ್ಕೆ ಗಿಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಅಂತಲೇ ಹೇಳ್ಬೋದು. ಹೌದು, ಅವರು ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮ ಒಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹಲವಾರು ಸಾಹಸಗಳನ್ನು, ಹಲವಾರು ಕಷ್ಟವನ್ನು, ಹಲವಾರು ನೋವುಗಳನ್ನು ತಿಂದು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂದರೆ ಅದು ಎಲ್ಲರಿಗೂ ಕೂಡ ಒಂದು ಮಲ್ಕೊಂಡಿರ್ತಾರಲ್ಲ ಮನೆಯಲ್ಲಿ, ಏನು ಮಾಡೋಕ್ಕಾಗೋದೇ ಇಲ್ಲ ಅಂತ ಮಲಗಿರ್ತಾರಲ್ಲ, ಅವರಿಗೆ ತಟ್ಟಿ ಎಬ್ಬಿಸಿದ ಹಾಗೆ ಒಂದು ಗಿಲ್ಲಿ ಉದಾಹರಣೆ ಅಂತಲೇ ಹೇಳಬಹುದು. ಎಲ್ಲರಲ್ಲೂ ಕೂಡ ಕಲೆ ಅನ್ನೋದು, ಎಲ್ಲರಲ್ಲೂ ಕೂಡ ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ಹುಡುಕುವ ಮಾರ್ಗ ಒಂದು ಕಷ್ಟದ ಪ್ರೊಸೀಜರ್ ಆದರೂ ಆ ಒಂದು ಯುದ್ಧವನ್ನು ಮಾಡಿ, ನಮ್ಮಲ್ಲೇ ನಾವು ಯುದ್ಧವನ್ನು ಮಾಡಿ, ನಮ್ಮ ಪ್ರತಿಭೆ ಏನು, ನಾವು ಏನು ಮಾಡಬಹುದು, ಏನು ಮಾಡಿದ್ರೆ ಏನಾಗತ್ತೆ, ಈ ಒಂದು ಪ್ರತಿಭೆನ ಇನ್ನೂ ಎಷ್ಟು ಅದ್ಭುತವಾಗಿ ನಾವು ತೆಗೆದುಕೊಂಡು ಹೋಗ್ಬೋದು, ಆ ಒಂದು ಅದ್ಭುತವಾದ ಕಲೆ ಬರಬೇಕು, ಟ್ಯಾಲೆಂಟ್ ತೋರಿಸ್ಬೇಕು ಅಂದರೆ ಅದರಲ್ಲಿ ಎಷ್ಟು ಕಷ್ಟಪಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ. ಬಿಡಪ್ಪ, ನಾನು ಒಬ್ಬ ಮನುಷ್ಯ, ನನ್ನಲ್ಲಿ ಕಲಾದೇವಿ ಇದ್ದಾಳೆ, ನನ್ನಲ್ಲೂ ಕೂಡ ಪ್ರತಿಭೆ ಇದೆ ಅಂತ ಹೇಳಿಕೊಂಡು ತಿರುಗಾಡಿದರೆ ಅದು ಮೂರ್ಖತನ ಆಗತ್ತೆ. ಕಷ್ಟ ಅನ್ನೋದು ಎಲ್ಲ ಮನುಷ್ಯ ಪಡಲೇಬೇಕು. ಇವತ್ತು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಒಂದು ಊಟ ಎಲ್ಲಿಂದ ಬಂತು, ಆ ಒಂದು ಊಟಕ್ಕೋಸ್ಕರ ಯಾವೊಬ್ಬ ಮನುಷ್ಯ ದುಡಿತಾ ಇದ್ದಾನೆ, ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಎಷ್ಟು ಬೆವರು ಸರಿಸ್ತಾ ಇದ್ದಾನೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಆಗತ್ತೆ. ಇವತ್ತು ನಾವು ಕೂತ್ಕೊಂಡು ಊಟ ಮಾಡ್ತೀವಿ, ಅದನ್ನು ನಮ್ಮ ಅಪ್ಪ ಅಮ್ಮ ಯಾರೋ ಸಂಪಾದನೆ ಮಾಡಿರ್ತಾರೆ, ಆ ಒಂದು ಸಂಪಾದನೆಗೆ ಮುಖ್ಯ ಕಾರಣ ಆಗಿರ್ತಾರೆ. ಅವರು ಅಲ್ಲಿ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಬೆವರು ಹರಿಸ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಕೂತ್ಕೊಂಡಿದ್ದೀವಿ, ಅದ್ಭುತವಾದ ಊಟನ ಮಾಡ್ತಾ ಇದ್ದೀವಿ ಅಷ್ಟೇ ಮ್ಯಾಟ್ರ್. ಆದರೆ ಅಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ಆ ಒಂದು ಊಟವನ್ನು ಮಾಡುವ ಯೋಗ್ಯತೆಯೇ ಇರೋದಿಲ್ಲ. ಮೂಲವನ್ನು ಕೆದಕಿದರೆ ಮಾತ್ರ ನಾವು ತಿನ್ನೋ ಅನ್ನಕ್ಕೂ ಕೂಡ ಒಂದು ಗೌರವವನ್ನು ಕೊಟ್ಟ ಹಾಗೆ ಏನಾದರೂ ಮಾಡ್ತಾನಪ್ಪ ನನ್ನ ಮಗ, ಏನಾದರೂ ಮಾಡ್ತಾಳಪ್ಪ ನನ್ನ ಮಗಳು ಅಂತ ಎಷ್ಟೋ ಒಂದು ಕನಸುಗಳನ್ನು ಇಟ್ಕೊಂಡು, ಎಷ್ಟೋ ಒಂದು ಹಗಲಿರುಳು ಪಟ್ಟ ಶ್ರಮವನ್ನು ಸಹಿಸ್ಕೊಂಡು ಬದುಕ್ತಾ ಇರ್ತಾರೆ ತಂದೆ ತಾಯಿ ಅಂತ ಅಂದರೆ, ಆ ಒಂದು ನೋವಿಗೆ, ಆ ಒಂದು ಪರಿಶ್ರಮಕ್ಕೆ, ಆ ಒಂದು ಕಷ್ಟಕ್ಕೆ ನಾವು ಅದ್ಭುತವಾದಂತಹ ಒಂದು ಉಡುಗೊರೆಯನ್ನು ಕೊಡಬೇಕು ನಮ್ಮ ತಂದೆ ತಾಯಿಗೆ. ಆವಾಗಲೇ ಜೀವನ ಸಾರ್ಥಕ ಆಗೋದು ಅಂತ ನಾನು ಆ ಒಂದು ರೂಲ್ಸ್ನ ಫಾಲೋ ಮಾಡ್ತೀನಿ. ನೀವು ಆ ಒಂದು ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಎಸ್, ಆ ಒಂದು ರೂಲ್ಸ್ ಫಾಲೋ ಮಾಡೋದಕ್ಕೆ ಒಂದು ರೋಲ್ ಮಾಡೆಲ್ ಬೇಕಲ್ವಾ, ಅದು ಗಿಲ್ಲಿ ಅಂತಲೇ ಹೇಳ್ಬೋದು. ಹೌದು, ಸಣ್ಣ ಯೂಟ್ಯೂಬ್ ಚಾನಲ್ಗಳ ಮೂಲಕ ತಮ್ಮ ಒಂದು ಪ್ರತಿಭೆಯನ್ನು ಹೊರಹಾಕಿ ಅದೆಷ್ಟೋ ರಿಯಾಲಿಟಿ ಶೋಸ್ಗಳನ್ನು ಮಾಡಿಕೊಂಡು, ಆ ಎಲ್ಲ ರಿಯಾಲಿಟಿ ಶೋಸ್ಗಳಲ್ಲೂ ಒಂದೊಂದು ತಮ್ಮ ಪ್ರತಿಭೆಯನ್ನು ಹೊರಗೆ ಹಾಕಿ ಅದೆಷ್ಟೋ ಜನ ಇನ್ನೂ ಕೂಡ ಆ ಒಂದು ರಿಯಾಲಿಟಿ ಶೋ ವೀಕ್ಷಣೆ ಮಾಡ್ತಾ ಇದ್ದಾರೆ, ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಕೂಡ ಗಿಲ್ಲಿನೂ ಆಗಿರ್ತಾನೆ. ಹಲವಾರು ಪ್ರತಿಭೆಗಳ ನಡುವೆ ಗಿಲ್ಲಿನೂ ಕೂಡ ಕಾರಣ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಹಾಗೆ ಹಲವಾರು ಶೋಸ್ಗಳನ್ನು ಮಾಡ್ತಾ, ಹಲವಾರು ಕಷ್ಟಗಳನ್ನು ಪಡ್ತಾ, ಹಲವಾರು ಮೆಟ್ಟಿಲುಗಳನ್ನು ಇರ್ತಾ, ಬಿಗ್ ಬಾಸ್ ಅನ್ನೋ ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಗೆ ಬಂದು ಆ ಒಂದು ಬಿಗ್ ಬಾಸ್ ಅಂದ್ರೇ ಗಿಲ್ಲಿ ಅನ್ನೋ ಥರ ಮಾಡಿಸ್ಕೊಂಡು ಇವತ್ತು ಒಂದು ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದಾರೆ ಗಿಲ್ಲಿ ಅಂದರೆ ಅದೆಷ್ಟೋ ಖುಷಿ ಪಡಬೇಕು. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಅಯ್ಯೋ ಗಿಲ್ಲಿ ಸಿನಿಮಾ ಮಾಡ್ತಾನ, ಗಿಲ್ಲಿ ಹೀರೋ ಆಗೋದಕ್ಕೆ ಫಿಟ್ ಇದಾನ ಅಂತ ಮಾತಾಡ್ತಾ ಇರೋ ಜನರಿಗೆ ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆ ನಂದು.
ಇವತ್ತು ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ, ಆ ಹೀರೋನಾ, ಇವನು ಒಬ್ಬ ಹೀರೋನಾ, ಇವನು ಸಿನಿಮಾ ಮಾಡಬಹುದಾ, ಇವನ ಸಿನಿಮಾ ಕೂಡ ಇದೆಯಾ ಅಂತ ಹಲವಾರು ಮಾತುಗಳನ್ನು ಮಾತಾಡ್ತೀವಿ. ಆದರೆ ಆ ಮಾತುಗಳು ಕೇವಲ ಕ್ಷಣಿಕ, ನಾವು ಕೈಯಲ್ಲಿ ಆಗದೇ ಇರೋರು ಮಾಡುವಂತಹ ಒಂದು ಅದ್ಭುತವಾದ ಕೆಲಸ ಅಂತಲೇ ಹೇಳ್ಬೋದು. ಅದು ಬರೀ ಮಾತು. ಯಾಕೆ ಆಗಬಾರ್ದು ಅಂದ್ಕೊಂಡು ಮುನ್ನುಗ್ಗಿದ್ರೆ ನಾವು ಆಗೇ ಆಗ್ತೀವಿ ಹೀರೋ, ಅಥವಾ ನಾವು ಆಗೇ ಆಗ್ತೀವಿ ಹೀರೋಯಿನ್ ಅನ್ನೋದಕ್ಕೆ ಗಿಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಏನೂ ಗೊತ್ತೇ ಇಲ್ಲದೆ ಇರೋ ಒಬ್ಬ ಮನುಷ್ಯ, ಸಿನಿಮಾ ಅಂದರೆ ಏನು ಅಂತ ಗೊತ್ತಿಲ್ಲ, ನಟನೆ ಅಂದರೆ ಏನು ಅಂತ ಗೊತ್ತಿಲ್ಲ, ಆದರೂ ಕೂಡ ಅದನ್ನು ನಾನು ಮಾಡಬಲ್ಲೆ ಅನ್ನೋ ಒಂದು ಛಲವನ್ನು ಹೊಂದಿ ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾನಲ್ಲ, ಅದು ಎಲ್ಲ ಒಂದು ಮನುಷ್ಯನಲ್ಲಿ ಇರಬೇಕಾದಂತಹ ಅದ್ಭುತವಾದ ಸ್ವಭಾವ ಹಾಗೂ ಅದ್ಭುತವಾದ ಗುಣ. ಆ ರೀತಿ ಗುಣ ಎಲ್ಲರಲ್ಲೂ ಬರಬೇಕು. ಏನಾದರೂ ಒಂದು ಆಗೇ ಆಗ್ತೀವಿಯಪ್ಪ ಅಂತ ಹೋದರೆ ನಾವು ಅಲ್ಪವಾದರೂ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಿದ್ಧವಾಗಿ ನಿಲ್ಲೋಕ್ಕೆ ಶುರು ಮಾಡಿದ್ದೀವಿ ಅಂತ ಕಾರಣ. ಸಿದ್ಧವಾಗಿ ನಿಂತ ಮೇಲೆ ನಮ್ಮ ಕಷ್ಟಕ್ಕೆ, ನಮ್ಮ ಪರಿಶ್ರಮಕ್ಕೆ ಆ ದೇವರು ತಕ್ಕ ಒಂದು ಕಾಣಿಕೆ, ತಕ್ಕ ಒಂದು ಉಡುಗೊರೆಯನ್ನು ಕೊಟ್ಟೇ ಕೊಡ್ತಾರೆ. ನೀವು ನೋಡಿರಬಹುದು, ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ನೀವು ಕೇವಲ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಮಾತ್ರ ಲಾಯಕ್ಕು, ಸಿನಿಮಾ ಮಾಡಿ ತೋರಿಸು ನೋಡೋಣ ಅಂತ ಹೇಳ್ತಾರೆ. ಆ ಒಂದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿರ್ತಾರೆ ಗಿಲ್ಲಿಯವರು. ಆಗ ಅವರ ಒಂದು ಕಾನ್ಫಿಡೆನ್ಸನ್ನು ನೋಡಬೇಕು. ಎಲ್ಲರೂ ಕೂಡ ಆ ಒಂದು ಎಪಿಸೋಡನ್ನು ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ, ಹೌದು ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಅದೀಗ ಆ ಒಂದು ಕನಸು ನನಸಾಗ್ತಿದೆ. ಇವನು ಹೀರೋ ಆಗಬಹುದಾ ಅನ್ನೋ ಸಾಕಷ್ಟು ಜನರಿಗೆ ನಾನು ಹೀರೋ ಆಗ್ತಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಎಸ್, KVN ಪ್ರೊಡಕ್ಷನ್ನಲ್ಲಿ ವೆಂಕಟ್ ಕೆ ನಾರಾಯಣ್ ನಿರ್ಮಾಣದಲ್ಲಿ, ಚಂದ್ರಮೋಹನ್ ನಿರ್ದೇಶನದಲ್ಲಿ ಕೌಟುಂಬಿಕ ಮತ್ತು ಹಾಸ್ಯಭರಿತ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಗಿಲ್ಲಿಯವರು. ಇದೀಗ ಜೂನ್ 21ರಂದು, ಅಂದರೆ ಜೂನ್ 21 ಗಿಲ್ಲಿಯವರು ಹುಟ್ಟಿದ ದಿನ ಆಗಿರುತ್ತೆ. ಆ ಒಂದು ದಿನದಂದೇ ಅಧಿಕೃತ ಮುಹೂರ್ತ ಸಿನಿಮಾದ್ದು. ಎಷ್ಟು ಖುಷಿಯಾಗತ್ತೆ, ಎಷ್ಟು ಗಿಲ್ಲಿ ಹೀರೋ ಆಗ್ತಾ ಇದ್ದಾನೆ ಅನ್ನೋ ಒಂದು ಕ್ರೇಜ್ ಇದೆಯಲ್ಲ, ತುಂಬ ಅಂದರೆ ತುಂಬ ಖುಷಿ ಕೊಡುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರಿಗೆ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು ಗಿಲ್ಲಿ. ಇದೀಗ ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ 1000 ಸಿನಿಮಾಗಳ ಒಂದು ಯಶಸ್ಸನ್ನು ಕೊಡಲಿ, ಹಾಗೆ ಸಿನಿಮಾ ಮಾಡ್ತಾ ಮಾಡ್ತಾ 100 ಸಿನಿಮಾಗಳನ್ನು ಮಾಡಲಿ ಅಂತ ಹೇಳ್ತಾ, ಹಾರೈಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅವರು ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.